ಒಂದು ಕುಟುಂಬ ಅಂತ ಬಂದಾಗ ಕುಟುಂಬದಲ್ಲಿ ಹುಟ್ಟಿದಂತಹ ಎಲ್ಲ ಮಕ್ಕಳು ಸಂಸಾರದ ಜವಾಬ್ದಾರಿಯನ್ನು ತಗೊಳ್ಳೋದಕ್ಕೆ ರೆಡಿ ಇರೋದಿಲ್ಲ. ತಂದೆ ತಾಯಿಯ ಕಣ್ಣೀರು ಹುಟ್ಟಿದ ಎಲ್ಲ ಮಕ್ಕಳಿಗೂ ಅರ್ಥ ಆಗೋದಿಲ್ಲ. ಆದರೆ ಕೆಲವು ಮಕ್ಕಳಿರ್ತಾರೆ ತುಂಬ ಸೆನ್ಸಿಟಿವ್, ಮನೆಯ ಎಲ್ಲ ಸಮಸ್ಯೆಗಳನ್ನು ಗಮನಿಸಿರ್ತಾರೆ, ತಂದೆ ತಾಯಿಯ ಕಷ್ಟ ಸುಖಗಳನ್ನು ಆಲಿಸಿರ್ತಾರೆ. ಅವರ ಮನಸ್ಸಿನಲ್ಲಿ ಯಾವುದೋ ಒಂದು ತುಡುತ ಇರುತ್ತೆ. ದೊಡ್ಡವರಾದ ಮೇಲೆ ಆ ಎಲ್ಲ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೊಡ್ಬೇಕು, ತಂದೆ ತಾಯಿನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ. ಅದಕ್ಕೋಸ್ಕರ ತುಂಬ ಪ್ರಯತ್ನವನ್ನು ಪಡ್ತಾರೆ. ಅವ್ರು ವಿದ್ಯಾಭ್ಯಾಸ ಮುಗಿದ ನಂತರ ತಮ್ಮ ದಾರಿಯನ್ನು ಹಿಡಿದು ಯಾವಾಗ ದುಡಿಯಲು ಆರಂಭ ಮಾಡ್ತಾರೆ ನೋಡಿ, ಆಗ ಆ ಮಕ್ಕಳು ತಾವು ದುಡಿದಿದ್ದು ಎಲ್ಲವನ್ನು ಅಣ್ಣ, ತಮ್ಮ, ತಂಗಿ, ಅಪ್ಪ, ಅಮ್ಮ ಅಂತ ಮೀಸಲಿಡ್ತಾರೆ. ತನ್ನ ಸ್ವಂತ ಯಶಸ್ಸನ್ನು, ತನ್ನ ಸ್ವಂತ ಆಸೆ ಆಕಾಂಕ್ಷೆಗಳನ್ನು ಕಟ್ಟಿ ಎಸ್ತುಬಿಟ್ಟಿರ್ತಾರೆ. ಅವ್ರಿಗೆ ತನ್ನ ಕುಟುಂಬದ ಸಂತೋಷದ ಮುಂದೆ ಯಾವುದು ಕೂಡ ದೊಡ್ಡದಾಗೋದಿಲ್ಲ. ಆದರೆ ಆತನಿಗೂ ಒಂದು ಸಂಸಾರ ಅಂತ ಯಾವಾಗ ಬರುತ್ತೆ, ಆಗ ಆ ಸಂಸಾರದಲ್ಲಿ ಎಲ್ಲ ಸದಸ್ಯರಿಗೆ ಅಂದರೆ ಉಳಿದವರು ಏನು ಮಾಡಿಸ್ಕೊಂಡಿರ್ತಾರೆ, ತಂದೆ ತಾಯಿ, ಅಣ್ಣ, ತಮ್ಮ ಅಂತ ಅವರೆಲ್ಲರಿಗೂ ಒಂದು ಪೊಸೆಸಿವ್ನೆಸ್ಸು ಸ್ಟಾರ್ಟ್ ಆಗಿಬಿಡುತ್ತೆ. ಅರೆ, ತನ್ನ ಸಂಸಾರ ಅಂತ ಪ್ರಾರಂಭ ಆದಮೇಲೆ ಈತ ಜುಪ್ಳನಾಗ್ತಾ ಇದ್ದಾನೆ, ಖರ್ಚು ಮಾಡೋ ಅಷ್ಟೂ ದುಡ್ಡನ್ನು ನಮಗೆ ಮೀಸಲಾಡಕ್ಕೆ ಇಡ್ತಾ ಇಲ್ಲ, ತನ್ನ ಹೆಂಡತಿ ಮಕ್ಕಳು ಅಂತ ಜವಾಬ್ದಾರಿಯನ್ನು ತಗೊಳ್ಳೋದಕ್ಕೆ ಹೊರಟುಬಿಟ್ನಲ್ಲ ಅಂತ ಅಸೂಯೆ ಸ್ಟಾರ್ಟ್ ಆಗುತ್ತೆ. ಆಗ ನೋಡಿ ಸಂಸಾರ ಒಡೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಇಲ್ಲಿ ಈ ಥರ ಸದಸ್ಯರು ಒಂದನ್ನು ಅರ್ಥ ಮಾಡ್ಕೋಬೇಕು. ಈತ ತಮಗಾಗಿ ಇಷ್ಟು ವರ್ಷ ದುಡಿದಿದ್ದಾನೆ, ಎಲ್ಲವನ್ನ ಮಾಡಿದ್ದಾನೆ, ಈಗ ಸ್ವಾರ್ಥಿ ಆಗ್ತಾ ಇಲ್ಲ, ಜವಾಬ್ದಾರಿ ಜಾಸ್ತಿ ಆಗ್ತಾ ಇದೆ, ಹಾಗಾಗಿ ತನ್ನ ದುಡಿಮೆಯಲ್ಲಿ ಸ್ವಲ್ಪ ತನ್ನ ಸಂಸಾರಕ್ಕೆ ಎತ್ತಿಡ್ತಾ ಇದ್ದಾನೆ ಅನ್ನೋ ವಿಶಾಲ ಮನೋಭಾವನೆ ಎಲ್ಲ ಮಕ್ಕಳಿಗೂ ಬಂದುಬಿಟ್ರೆ ಅಲ್ಲಿ ಪ್ರೀತಿ ಸಂಬಂಧ ಉಳಿದೋಗ್ಬಿಡುತ್ತೆ. ಅಲ್ಲಿ ಹಾಗಾಗೋದಿಲ್ಲ. ಇಷ್ಟು ವರ್ಷ ತಿಂದು ಕಂಡೋರ್ ದುಡ್ಡಲ್ಲಿ ಕೊಬ್ಬಿರ್ತಾರೆ ನೋಡಿ, ಅವ್ರಿಗೆ ಅನಿಸೋದು ಒಂದೇ, ಓಹೋ ಇವನಿಗೆ ಈಗ ಹೆಂಡತಿ ಬೇಕಾ, ಮಕ್ಕಳು ಬೇಕಾ, ಎಂದು ಸ್ವಂತ ಸಂಸಾರ ಬೇರೆ ಬೇಕಾ, ನಮ್ಮನ್ನೆಲ್ಲ ಸಾಕೋದಿಲ್ವಾ? ಅಂದರೆ ಯಾವ ವ್ಯಕ್ತಿ ಒಬ್ಬ ತನ್ನ ಸುಖವನ್ನೆಲ್ಲ ತ್ಯಾಗ ಮಾಡಿ ಸಂಸಾರಕ್ಕೆ ದುಡಿಮೆ ಮಾಡಿರ್ತಾನೆ, ಆತನನ್ನು ಇವ್ರು ಅನ್ಕೊಂಬಿಟ್ಟಿರ್ತಾರೆ ಜೀತಕ್ಕಿರುವಂತಹ ವ್ಯಕ್ತಿ. ಈತ ಹುಟ್ಟಿರೋದು ನಮ್ಮ ಮನೆಯ ಸದಸ್ಯರ ಜೀತವನ್ನು ಮಾಡಲಿಕ್ಕೆ. ಈತನಿಗೆ ಸ್ವಂತಿಗೆ ಅನ್ನೋದು ಯಾವುದೂ ಇಲ್ಲ, ಆತನ ಸ್ವಂತ ಸಂಸಾರ ಯಾವುದೂ ಇಲ್ಲ, ಆತನ ಮಕ್ಕಳು ಕೂಡ ಪರಿಗಣನೆಗೆ ಬರೋದಿಲ್ಲ. ಈತ ನಮಗಾಗಿ ಜೀವಿಸ್ಬೇಕು ಅನ್ನೋದು. ಅಲ್ಲೇ ನೋಡಿ ಈ ಸೋಮಾರಿತನವನ್ನು ನಾವು ಹುಟ್ಟು ಹಾಕ್ಕೊಡೋದು. ಅವರವರ ಜವಾಬ್ದಾರಿನ ಅವರೇ ಹೊರೋದಕ್ಕೆ ಈತ ಬಿಟ್ಟಿರೋದಿಲ್ಲ. ಯಾಕೆ ಅಂದರೆ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಯ ಕಣ್ಣೀರು, ನಾವು ದೊಡ್ಡವರಾದ್ಮೇಲೆ ನಮ್ಮನ್ನು ಈ ಥರ ನೋಡ್ಕೋತೀರಾ, ನೀವು ಎಲ್ಲರೂ ಒಟ್ಟಾಗಿರ್ತೀರಾ, ಈ ರೀತಿಯ ಬುದ್ಧಿ ಮಾತುಗಳು ತಂದೆ ತಾಯಿ ಹೇಳ್ಕೊಟ್ಟಿರ್ತಾರಲ್ಲ, ಅದರಲ್ಲಿ ಒಬ್ಬ ಮಗನಿಗೆ ತುಂಬ ಚೆನ್ನಾಗಿ ಬಿತ್ತನೆ ಬೀಜ ಬಿದ್ದುಬಿಟ್ಟಿರುತ್ತಲ್ಲ, ಹೆಮ್ಮರ ಆಗಿರುತ್ತಲ್ಲ. ಹಾಗಾಗಿ ಸಂಸಾರವನ್ನು ತುಂಬ ಚೆನ್ನಾಗಿ ಕೂಡಿಡಬೇಕು, ಸಂಬಂಧವನ್ನು ಉಳಿಸ್ಕೋಬೇಕು, ಪ್ರೀತಿ ಅಕ್ಕರೆಯನ್ನು ಮಮಕಾರವನ್ನು ಕಾಪಾಡ್ಕೋಬೇಕು ಅಂತ ಒದ್ದಾಡ್ತಾ ಇರ್ತಾರಲ್ಲ, ಅದನ್ನು ಕೊನೆಗೆ ಎಲ್ಲ ಬಂಧು ಬಾಂಧವರು ಇರ್ತಾರಲ್ಲ, ಅಂದರೆ ಈ ಥರ ಸದಸ್ಯರು, ಅಕ್ಕ, ತಂಗಿ, ತಮ್ಮ, ಅಣ್ಣ, ತಮ್ಮ, ಈ ಥರ ಏನೇನು ಒಡವೊಟ್ಟಿದವರು ಇರ್ತಾರೆ, ಅವರೆಲ್ಲರೂ ಪರಿಗಣಿಸೋದು ಈತ ನಮಗಾಗಿ ಜೀತ ಮಾಡಬೇಕು, ಅದರ್ವೈಸ್ ಅವನ ಸಂಸಾರ ಅವ್ನು ನೋಡ್ಕೋತಾನೆ ಅಂದರೆ ಅವನ್ನ ದೂರ ಇಟ್ಟುಬಿಡಿ, ಎಲ್ಲವನ್ನ ಬಾಚಿ ಬೆಳೆದು ಹಾಕ್ಕೊಂಡು ಕೊನೆಗೆ ಒಂಟಿಯಾಗಿ ಅವನ್ನ ಬಿಟ್ಟುಬಿಡ್ತಾರೆ. ಆಗ ಆತನಿಗೆ ಅನಿಸುತ್ತೆ, ಛೇ, ಇಷ್ಟು ಒಂಟಿತನ ಅನುಭವಿಸೋದಕ್ಕೆ ಎಲ್ಲರೂ ನನ್ನನ್ನು ದೂರ ಮಾಡೋದಕ್ಕೋಸ್ಕರ ಇಷ್ಟೆಲ್ಲ ದುಡಿದ್ನ, ಪ್ರಾಮಾಣಿಕ ಪ್ರಯತ್ನವನ್ನು ಪಟ್ಟನ, ಇವರೆಲ್ಲರಿಗೂ ನಿಷ್ಕಲ್ಮಶವಾದ ಪ್ರೀತಿಯನ್ನು ಕೊಟ್ಟನ, ಎಕ್ಸ್ಪೆಕ್ಟೇಷನ್ ಇಲ್ದೇ ನನ್ನ ಮನೆ ಅಂದ್ಕೊಂಬಿಟ್ನ ಅಂತ. ಆಗ ನೋಡಿ ಒಬ್ಬ ಒಳ್ಳೆಯ ವ್ಯಕ್ತಿ ಕೆಟ್ಟವನಾಗೋದಕ್ಕೆ ಪ್ರಾರಂಭ ಮಾಡಿಬಿಡ್ತಾನೆ. ಕೆಟ್ಟವನಾಗ್ತಾನೋ ಬಿಡ್ತಾನೋ ಇಲ್ಲ ರೀ, ಗೊತ್ತಿಲ್ಲ ರೀ, ಆದರೆ ಆತನ ಮನಸ್ಸಿನಲ್ಲಿ
ಆಳವಾಗಿ ಒಂದು ಪ್ರಶ್ನೆ ಬೇರೂರು ಬಿಡುತ್ತೆ. ಸಂಬಂಧಗಳು ಬರೀ ಬೂದಿಯಾಗಲಿಕ್ಕೆ, ಉರಿದು ಬೂದಿ ಆಗಲಿಕ್ಕಿರೋದು. ಸಂಬಂಧಗಳು ವ್ಯಕ್ತಿತ್ವವನ್ನು ರೂಪಿಸೋದಿಲ್ಲ, ಗೌರವವನ್ನು ತಂದುಕೊಡೋದಿಲ್ಲ. ನಾನು ಬೆಳಿಬೇಕು ಅಂದರೆ ನಾನು ಒಂದು ಕಲ್ಲು ಹೃದಯವನ್ನು ನನ್ನಲ್ಲಿ ಮೂಡಿಸ್ಕೋಬೇಕು. ನನ್ನ ಸಂಸಾರಕ್ಕೆ ನಾನು ಮಾಡಿದ್ದಾದರೂ ಏನು ಅಂತ. ಕೊನೆಗೆ ಆತ ಒಂಟಿ ಆದಾಗ ಆತನ ಹೆಂಡತಿ ಹೇಳ್ತಾಳೆ, ನಿನ್ನವರೆಲ್ಲ ಎಲ್ಲೋದ್ರು ಅಂತ. ಆಗ ಹೆಂಡತಿಯ ಮುಂದೆ ಕೂಡ ಆತ ಸೋತು ಏನೂ ತೋಚದವನ ಹಾಗೆ ನಿಂತ್ಕೊಂಡ್ಬಿಡ್ತಾನೆ. ಇದನ್ನು ಅರ್ಥ ಮಾಡಿಕೊಂಡಾಗ ಒಂದು ಕುಟುಂಬ ಅರ್ಥ ಮಾಡ್ಕೋಬೇಕು. ಯಾರಾದರೂ ಒಂದು ಮಗು ಆ ಕುಟುಂಬದಲ್ಲಿ ಹುಟ್ಟಿ ಒಂದು ಜವಾಬ್ದಾರಿ ಸ್ಥಾನವನ್ನು ಪಡ್ಕೊಂಡು ನಮಗಾಗಿ ದುಡಿತಾ ಇದೆ, ಪ್ರೀತಿ ವಿಶ್ವಾಸವನ್ನು ಉಳಿಸ್ಕೊಳ್ಳೋದಕ್ಕೆ ಹಣಾಣಿಸ್ತಾ ಇದೆ ಅಂದರೆ ಅದಕ್ಕೆ ಸಪೋರ್ಟ್ ಮಾಡಿ. ಅದನ್ನು ಬಿಟ್ಟು ಕಿತ್ಕೊಂಡು ತಿಂದು ಒಂಟಿಯಾಗಿ ಬಿಟ್ಟುಬಿಟ್ರೆ ಕೊನೆಗೆ ನಿಮಗೆ ತುಸು ಪ್ರೀತಿ, ಕೊಂಚ ಪ್ರೀತಿ ಯಾವುದೂ ಸಿಗೋದಿಲ್ಲ. ಹಾಗಂತ ನೀವೆಲ್ಲ ಕಿತ್ಕೊಂಡು ಒಂಟಿ ಮಾಡಿದ್ರೆ ಆತ ಬರಿಗೈಯಲ್ಲಿ ಭಿಕ್ಷಾ ಪಾತ್ರೆಯನ್ನು ಇಟ್ಕೊಂಡು ಬೀದಿಗೆ ಬರ್ತಾನೆ ಅಂತ ತಿಳ್ಕೊಬೇಡಿ. ಭಗವಂತನ ಆಶೀರ್ವಾದ, ಆತ ಇಷ್ಟು ದಿನ ಹಾಕಿರ್ತಾನಲ್ಲ ಅನ್ನನ, ಆ ಅನ್ನದ ಋಣ ನಿಮ್ಮ ಮೇಲೆ ಇರುತ್ತೆ. ಅದೆಲ್ಲದರ ಆಶೀರ್ವಾದ ಅವನ ಮೇಲಿರುತ್ತೆ. ಹಾಗಾಗಿ ಆತ ಯಾವುದೇ ಕಾರಣಕ್ಕೂ ನೆಲ ಕಚ್ಚುವುದಿಲ್ಲ. ಆತನ ಹೆಂಡತಿ ಮಕ್ಕಳು ಸೊರಗಿರ್ಬೋದು, ಬಡತನವನ್ನು ಅನುಭವಿಸಿರ್ಬೋದು, ಆದರೆ ಮುಂದೊಂದು ದಿನ ಅವರೇ ಗಟ್ಟಿಯಾಗಿ ಸಮಾಜದಲ್ಲಿ ನೆಲೆಯೂರೋದು, ಅವರೇ ಹೆಸರನ್ನು ಹೇಳೋದು, ಕುಟುಂಬದಲ್ಲಿ ಪ್ರತಿಷ್ಠಿತ ವ್ಯಕ್ತಿ ಆಗೋದು ಕೂಡ ಅವರೇ. ಆದರೆ ಕಾಯೋ ತಾಳ್ಮೆ ಇರಬೇಕಷ್ಟೇ. ಇದು ಕಟು ಸತ್ಯ. ಯಾಕೆ ಅಂದರೆ ಎಲ್ಲರ ಸಂಸಾರದಲ್ಲಿ ಈ ರೀತಿಯಾಗಿ ಒಂಟಿಯಾಗಿ ಬೆಳೆದು ನಿಂತು ಎಷ್ಟೋ ಜನ ಇರ್ಬೋದು. ಅವರೆಲ್ಲರಿಗೂ ಒಂದು ಸಮಾಧಾನದ ಸಾಂತ್ವನ ನನ್ನ ಕಡೆಯಿಂದ. ಯಾಕೆ ಅಂದರೆ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ನೀವು ಮಾಡಿದ್ದು ನಿಮ್ಮ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಈ ಥರ ಸೋದರ ಸಂಬಂಧಕ್ಕೆ ಯಾವತ್ತೂ ನೋವನ್ನು ತಿನ್ನೋದಕ್ಕೆ ಹೋಗಬೇಡಿ. ಹೊರಟೋಗಿದ್ದೆಲ್ಲ ಹೊರಟೋಗ್ಲಿ. ಖಾಲಿ ಕೈಯಲ್ಲಿ ಹೊರಗಡೆ ಬಂದಿದ್ದೀರಾ, ಸಂಬಂಧಗಳ ಬೆಲೆ ಏನು ಅಂತ ಅರ್ಥ ಮಾಡ್ಕೊಂಡಿದ್ದೀರಾ. ದಯವಿಟ್ಟು ಗಟ್ಟಿಯಾಗಿ ನಮ್ಮನ್ನೆಲ್ಲ ಒಂಟಿ ಮಾಡಿದ್ರು, ನಮ್ಮನ್ನೆಲ್ಲ ದುರಾಕರಿಸಿದ್ರು, ನಾವು ಹೇಗೆ ಬದುಕೋದು ಅನ್ಬೇಡಿ. ಭಗವಂತನ ಆಶೀರ್ವಾದ ಸದಾ ನಿಮ್ಮ ಮೇಲೆ ದುಪ್ಪಟ್ಟಿರುತ್ತೆ ಅನ್ನೋದನ್ನ ಮರಿಬೇಡಿ. ಗಟ್ಟಿಯಾಗಿ ಒಂಟಿಯಾದಷ್ಟು ನಿರ್ಧಾರ ತಗೊಳ್ಳೋ ಶಕ್ತಿ ಹೆಚ್ಚಾಗುತ್ತೆ. ಸರಿ ನಿರ್ಧಾರದಲ್ಲಿ ಪಕ್ವವಾಗಿರೋ ನಾವು ಬೆಳಿತೀವಿ. ಒಂದಲ್ಲ ಒಂದು ದಿನ ಅತಿ ಶೀಘ್ರದಲ್ಲಿ ಕಡಿಮೆ ಅವಧಿಯಲ್ಲಿ ಉತ್ಕೃಷ್ಟವಾಗಿ ಬೆಳೆಯೋರು ನಾವೇ. ಹಾಗಾಗಿ ಧೈರ್ಯವಾಗಿ ನಿಮ್ಮ ಕರ್ತವ್ಯಗಳನ್ನು ನೀವು ಮಾಡಿ. ಏನಂತೀರಾ?